ಕಾಮಿಡಿ ತುಂಬಾ ಕಷ್ಟವಾದ ಒಂದು ಜಾನರ್. ಬಟ್ ನಾನೇನು ಹೇಳಬೇಕಾಗೇ ಇಲ್ಲ. ಜನ ಒಳಗಡೆ ರೆಸ್ಪಾಂಡ್ ಮಾಡ್ತಾರೆ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜನ ಎಂಜಾಯ್ ಮಾಡ್ತಾ ಇದ್ರು ಅಷ್ಟೇ. ಒಂದು ಕಾಮಿಡಿಯ ಉದ್ದೇಶ ಅಷ್ಟೇ. ಖಂಡಿತ ಮೊದಲಿಂದ ಕೊನೆ ತನಕ ಅವ್ರನ್ನ ಎಂಗೇಜ್ ಆಗಿ ಇಟ್ಕೊಂಡು ನಗಿಸ್ತಾ ಹೋಗೋದು. ಆ ನಗಿಸೋ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸ್ ಎಲ್ಲ ಅದ್ಭುತವಾಗಿತ್ತು. ಎಲ್ಲರೂ ಉದ್ದಕ್ಕೂ ನಗ್ಕೊಂಡ್ರು. ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗೂ ಮಾಡಿದ್ದಾರೆ. ಅದನ್ನ ಅದರಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಿದ್ದಾರೆ. ಬಿಗಿನಿಂಗ್ ಎಲ್ಲ ತುಂಬಾ ಕನ್ಫ್ಯೂಷನ್ಲೇ ಶುರು ಮಾಡಿ ಬರ್ತಾ ಬರ್ತಾ ಕ್ಲಾರಿಟಿ ತಗೊಂಡು ತುಂಬಾ ಅದ್ಭುತವಾಗಿ ಅಂದ್ರೆ ಲೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿತ್ತು. ಕಾಮಿಡಿನಲ್ಲಿ ಪರ್ಫಾರ್ಮೆನ್ಸಸ್ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜೊತೆಗೆ ಬೇಕಾದಷ್ಟು ಜನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಟರು ಕೂಡ ಇದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ನಟರು ಕೂಡ ಇದ್ದಾರೆ. ಸೊ ಎಲ್ಲರ ಅಭಿನಯ, ಎಲ್ಲರ ಶ್ರಮ ಇವತ್ತು ಥಿಯೇಟರ್ನಲ್ಲಿ ಜನರ ರೆಸ್ಪಾನ್ಸ್ ಅಲ್ಲಿ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ತುಂಬಾ ಚೆನ್ನಾಗಿತ್ತು. ನೈಸ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೈಸ್, ಫನಿ. ಸೊ ಯಾ, ರಿಯಲ್ ಕೋರ್ಟ್ ನೋಡ್ತಾ ಇದ್ವಲ್ಲ ಇಷ್ಟು ದಿವಸ ಸಿನಿಮಾದಲ್ಲಿ. ಇದು ಬೇರೆ ತರ ಕೋರ್ಟ್ ಆಗಿತ್ತು. ಮಜಾ ಇತ್ತು. ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಕ್ಲೈಮ್ಯಾಕ್ಸ್ ಆಗಿ ಇಟ್ ವಾಸ್ ವೆರಿ ನೈಸ್, ವೆರಿ ವೆಲ್ ಪ್ಲೇಸ್ಡ್. ಮಜಾ ಇತ್ತು. ಕಾಮಿಡಿ ಹೌದು, ತುಂಬಾ ಫ್ರೆಶ್ ಆಗಿರೋ ಜಡ್ಜ್. ಯಾವತ್ತೂ ಆ ಥರದ ಜಡ್ಜ್ ನಾವು ಕನ್ನಡ ಸಿನಿಮಾ ಯಾವ ಸಿನಿಮಾ ನೋಡ್ರಲ್ಲ. ವೆರಿ ನೈಸ್, ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರು ಒಂದು ಫೋನ್ಗೆನೆ ಬಂದರು. ದಟ್ಸ್ ಅವ್ರ ದೊಡ್ಡ ಗುಣ ಅಂತ ಹೇಳಬೇಕು ಅಷ್ಟೇ. ಎಲ್ಲರ ಜೊತೆ ನೋಡಿ ಖುಷಿ ಆಯಿತು. ನಾವೇನು ಅಂದ್ಕೊಂಡಿದ್ವಿ, ಎಷ್ಟು ನಗ್ತಾರೆ ಜನ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ಥರ ಅವರೆಲ್ಲರೂ ನಗ್ಕೊಂಡು ಎಸ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಏನಂತಾರೆ, ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಕಾಸ್ಟ್ಲಿ ಆಗಿಬಿಟ್ಟಿದೆ ಇವಾಗ. ಇಂಥ ಲಾಯರ್ ಬೇಕು ಅಂತಿದ್ರು. ಎಷ್ಟೊಂದು ಆರ್ಡರ್ ಬಂದಿದೆ ಇಲ್ಲ ಅದು ಸೀಕ್ರೆಟ್. ತುಂಬ ಹಂಗೆಲ್ಲ ಕಾನ್ಫಿಡೆನ್ಸ್ ಬಿಟ್ಕೊಡ್ಬಾರ್ದು. ಬಂದು ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ನೀವು ನಗ್ತೀರಾ. 2.25 ಗಂಟೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ರಿವ್ಯೂ ನನಗೆ ಬರ್ತಾ ಇರೋದು. ಬಂದು ನೋಡಿ, ಮಿಸ್ ಮಾಡ್ಕೊಬೇಡಿ. ಹೌಸ್ಫುಲ್ ಆಗಿತ್ತು. ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಕುತ್ಕೊಂಡು ಮೂವಿ ನೋಡೋದಂದ್ರೆ ಒಂಥರ ಖುಷಿ ನಮಗೆಲ್ಲ. ಸೊ ಖುಷಿ ಆಯಿತು. ನೀವು ಒಬ್ಬರಿಂದ ಒಬ್ಬರಿಗೆ ಹೇಳಿ ಬಂದು ನೋಡಿ ಅಂತ ಸ್ಪ್ರೆಡ್ ಮಾಡಿ ಅಷ್ಟೇ. ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡಿ ಅಷ್ಟೇ. ಏನು ಫೇಕ್ ಅಂತಲ್ಲ, ಹಾನೆಸ್ಟ್ ರಿವ್ಯೂ ಕೊಡಿ. ಎಲ್ಲರಿಗೂ ಆದಷ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಸೂಪರ್ ಹಿಟ್, ಆ್ಯಕ್ಚುಲಿ ಸೂಪರ್ ಹಿಟ್ ಮಾಡಿಕೊಡಿ ಅಂತ ಆಡಿಯನ್ಸಲ್ಲಿ ಕೇಳ್ಕೊತೀನಿ.